ನಮಸ್ಕಾರ ಸ್ನೇಹಿತರೆ, ಮಿನಿ ಬ್ಲಾಗ್ಗೆ ಸ್ವಾಗತ. ತುಂಬ ದಿನ ಆಗಿತ್ತು ಬ್ಲಾಗ್ ಮಾಡಿರಲಿಲ್ಲ, ಇವತ್ತು ಮಾಡ್ತಾ ಇದ್ದೀವಿ. ನೋಡಿ ನಮ್ಮ ಹುಡುಗರೆಲ್ಲ ಹಾಕೊಂಡು ಎಲ್ಲಿಗೆ ಹೋಗ್ತಾ ಇದೀನಿ ಅಂತ ಮುಂದೆ ನೋಡಿ. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ನಾವು ಬರ್ಗೆಟ್ಟೋಗಿದ್ದೋ 1.5 ತಿಂಗಳಿಂದ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಯಾವಾಗ ಮುಗಿಯುತ್ತೆ ಅಂತ ಕಾಯ್ತಾ ಇದ್ವಿ. ಏನು ಅಂತ ಅನ್ಕೊಂಡ್ರ? ಏನಿಲ್ಲ ಸ್ನೇಹಿತರೆ, ಕಾರ್ತಿಕ ಮಾಸ ಯಾವಾಗ ಮುಗಿಯುತ್ತೆ ಅಂತ ಕಾಯ್ತಾ ಇದ್ವಿ. ಅದಕ್ಕೆ ಇವತ್ತು ನಡೀರಪ್ಪ ಹೋಗ್ ಬರೋಣ ಅಂದ್ಬಿಟ್ಟು ನಮ್ಮ ಡಾಕ್ಟ್ರು ನಮ್ಮ ಹುಡುಗ ಸೇರ್ಕೊಂಡು ಹೊರಟ್ವಿ. ಎಲ್ಲಿಗೆ ಹೋಗ್ತೀವಿ ಅಂತ ಮುಂದೆ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಎಲ್ಲರಿಗೂ ಗೊತ್ತಾಗೈತೆ ಅನ್ಕೊಂತೀನಿ ಏನಕ್ಕೆ ನಾವು ಬರ್ಗೆಟ್ಟಿದ್ವಿ ಅಂತ. ಅಂತೂ ಇಂತೂ ತಲುಪಬೇಕಾಗಿರೋ ಜಾಗಕ್ಕೆ ತಲುಪಿದ್ವಿ. ಆದ್ರೆ ಆಗ್ಬೇಕಾಗಿರೋರೆ ಕಾಣಿಸ್ಲಿಲ್ಲ, ಬರೀ ನಾಯಿ ಮಾತ್ರ ಇತ್ತು. ಆಮೇಲೆ ಅಪಾರ್ಥ ಮಾಡ್ಕೊಬಿಡಿ, ನಾನು ನಾಯಿಗೇನೆ ಹೇಳಿದ್ದು, ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿರ. ಇವತ್ತು ನಾವು ಬಂದಿರೋದು ದೇಶಿಹಳ್ಳಿ ಫಿಶ್ ಲ್ಯಾಂಡ್ಗೆ. ತವಾ ಫ್ರೈ ತಿನ್ನೋಣ ಅನ್ಕೊಂಡ್ ಬಂದ್ವಿ. ಹಂಗೆ ಇದೊಂದು ನೋಡ್ಬಿಟ್ಟು ಖುಷಿ ಆಯ್ತು. ನಿಮ್ಗೆ ಒಳ್ಳೇದು ಹೇಳ್ಬೇಕು ಅಂತ ಹೇಳಿದ್ರೆ ಬೇರೆಯವ್ರಿಗೆ ಹೇಳಿ, ಏನಾದ್ರೂ ನಮ್ಮ ಬಗ್ಗೆ ಕೆಟ್ಟದಿದ್ರೆ ನಮ್ಗೆ ಡೈರೆಕ್ಟ್ ಆಗಿ ಹೇಳಿ ಅಂತ ಹಾಕಿದ್ದಾರೆ ಅರ್ಥ. ಬಟ್ ನಮಗ್ ಸಿಕ್ಕಿರೋರೆಲ್ಲ ಅಂತವ್ರೇನೆ, ಬೇರೆಯವ್ರಿಗೆ ಕೆಟ್ಟದೇ ಹೇಳೋದು, ನಮ್ ಮಾತ್ರ ಮುಂದೆ ಒಳ್ಳೇದೇ ಹೇಳ್ತಾರೆ. ಏನು ಮಾಡಕ್ಕಾಗಲ್ಲ, ಪ್ರಪಂಚ ಹಂಗಿದೆ. ಅಣ್ಣ ಹಂಗೇನೆ ಡೈಲಾಗ್ ಕೇಳಿದ್ರು ಒಂದು ಮೈಂಡ್ ವಾಯ್ಸ್ ಅಲ್ಲಿ, ಅಣ್ಣ ಬರೀ ನಾಯಿ ಇತ್ತು ನೀನೆಲ್ಲ ನಾವು ಹೋಗಿದೆ ಅಂದ್ರೆ, ಅಣ್ಣ ನನ್ನ ಪಕ್ಕದಲ್ಲಿ ಎಳ್ನೀರ್ ಕುಡಿತಿದ್ದೆ ಅಣ್ಣ ಅಂದ್ರು. ಏನಣ್ಣ ಯಾರಿಲ್ಲ ಅಂದ್ರೆ, ನೀನು 11 ಗಂಟೆ ರಾತ್ರಿ ಬಂದ್ಬಿಟ್ಟು ಯಾರಿಲ್ಲ ಅಂತೀಯಲ್ಲಣ್ಣ, ಬಾರಣ್ಣ 8 ಗಂಟೆಗೆ ಜನ ಹಿಂಗಿರ್ತಾರ ನೋಡೋಣ ಅಂತ ಅಂದ್ರು. ಹಂಗೆ ಮಾತಾಡ್ತಾ ವಿಷಯ ಏನ್ ಗೊತ್ತಾಯ್ತು ಅಂದ್ರೆ, ಇವರು ನಮ್ಮೂರ್ ಸೈಡ್ ಅವ್ರೆ ಅಂತ. ಅದಕ್ಕೆ ಒಂದ್ ಎಕ್ಸ್ಟ್ರಾ ಹಾಕಿದ್ರು ಫಿಶ್ನ. ನಮ್ಮ ಮಂಡ್ಯದಳ್ಳಿ ಹುಡುಗ ಬಂದವನೇ ಅನ್ಬಿಟ್ಟು. ಹಾಗೆ ತಿನ್ಕೊಂಡು ಭರ್ಜರಿ ಟೇಸ್ಟ್ ಇತ್ತು. ಈ 3 ಜನನು ಪೋಸ್ ಕೊಡ್ಕೊಂಡು ನಮ್ ಡಾಕ್ಟ್ರು ಯಾಕೋ ತಿನ್ಲೋ ಬೇಡವೋ ಅಂತವ್ರೆ. ಯಾಕೋ ಮೂಳೆ ಎಷ್ಟೈತೆ ಅಂತ ಲೆಕ್ಕ ಹಾಕ್ತವ್ರೆ. ಕೊನೆಗೂ ಹೋಗಿರೋ ಕೆಲ್ಸ ಎಲ್ಲ ಮುಗಿಸಿ, ಅವ್ರು ಇನ್ನೂ ಮುಗಿಸಿರ್ಲಿಲ್ಲ ನಮ್ಮ ಡಾಕ್ಟ್ರು. ಆರಾಮ ಮುಗಿಸಿ ಡಾಕ್ಟ್ರಿ ಅನ್ಬಿಟ್ಟು ನಾವು ಅಲ್ಲಿಂದ ರೈಟ್ ಹೇಳೋಣ ಅಂತ ರೆಡಿ ಆದ್ವಿ. ನೀವ್ ಹಿಂಗೆ ತಿಂತಾ ಇರಿ, ನಾವು ಹಂಗೆ ಹೋಗ್ ಬರ್ತೀವಿ ಅನ್ಬಿಟ್ಟು ನಮ್ಮ ಡಾಕ್ಟ್ರು ಮೂಳೆ ಲೆಕ್ಕನೇ ಆಗ್ತಾ ಇದ್ರು. ಇನ್ನೂ ಡಾಕ್ಟ್ರಿಗೆ ಬಾಯ್ ಹೇಳ್ಬಿಟ್ಟು ನಾವು ಹೊರಟ್ವಿ. ಇಷ್ಟೇ ಸ್ನೇಹಿತರೆ ಇವತ್ತು ಮಿನಿ ಬ್ಲಾಗು. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಂಗೆ ಆದ್ರೆ ಒಂದು ಲೈಕು ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.